ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಪ್ರಥಮ PUC ಇತಿಹಾಸ ಆ್ಯನ್ಯುವಲ್ ಎಕ್ಸಾಮ್ 2026. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ನಿಮಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲನ್ನು ಆಲ್ರೆಡಿ ಬಿಟ್ಟಾಗಿದೆ. ಆ ಟೈಮ್ ಟೇಬಲ್ ಪ್ರಕಾರ ನಿಮಗೆ ಈ ವಿಷಯಗಳ ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ದಿನ ಆಗಲಿ ಅಥವಾ ಒಂದೊಂದು ದಿನಗಳಾದ ನಂತರ ನಿಮಗೆ ಪರೀಕ್ಷೆಗಳು ನಡೀತಾ ಇರ್ತವೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನು ಜೊತೆಗೆ 1 ಅಂಕದ 2 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು, 5 ಅಂಕದ 10 ಅಂಕದ ಕಡ್ಡಾಯ ಪ್ರಶ್ನೆಗಳನ್ನು, ಅದಷ್ಟೇ ಅಲ್ಲದೆ ನಕ್ಷೆ ಮತ್ತು ಕಾಲಾನುಕ್ರಮವನ್ನು ಇವೆಲ್ಲವನ್ನು ಕಡ್ಡಾಯವಾಗಿ ಬರುವಂಥ ಪ್ರಶ್ನೆಗಳನ್ನು ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅವುಗಳನ್ನು ನೀವು ಗಮನಿಸಿ ಓದ್ಕೊಂಡಿದ್ದೆ ಆದರೆ ಪ್ರಥಮ PUCಯಲ್ಲಿ 80ಕ್ಕೆ 80 ಔಟ್ ಆಫ್ ಔಟ್ ಮಾರ್ಕ್ಸನ್ನು ನೀವು ತೆಗೆದುಕೊಳ್ತೀರಿ. ಸೊ ಬನ್ನಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗೋಣ. ಜೊತೆಗೆ ಮಾದರಿ ಪ್ರಶ್ನೆಗಳನ್ನು ಸಹ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸುಮಾರು 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನಿಮ್ಮ ಮಾಡೆಲ್ ಕ್ವೆಶ್ಚನ್ ಪೇಪರ್ ಜೊತೆಗೆ ಪ್ರಶ್ನೆಗಳನ್ನು ಇವು ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಮೆಚ್ಚುಗೆ ಆದರೆ ಕಮೆಂಟ್ ಬಾಕ್ಸಲ್ಲಿ ರಾಧೇ ರಾಧೆ ಅಂತ ಟೈಪ್ ಮಾಡಿ. ಸೊ ಬನ್ನಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಪ್ರಥಮ PUC ಇತಿಹಾಸ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳು. ಬಹು ಆಯ್ಕೆ ಪ್ರಶ್ನೆಯನ್ನು ನೋಡ್ಕೊತಾ ಹೋಗ್ತೀವಿ. ವಿಶ್ವದ ಬೃಹತ್ ಪಿರಾಮಿಡ್ ಅಂತ ಕೇಳ್ತಾರೆ, ಅದು ಯಾವುದು ಅಂತಂದರೆ ಗೀಜಾ ಪಿರಾಮಿಡ್. ಡಿವೈನ್ ಕಾಮಿಡಿ ಕೃತಿಯ ಕರ್ತರು ಅಂತಂದರೆ ಅದು ಡಾಂಟೆ ಅಂತ ಹೇಳ್ತೀವಿ. ನೆಪೋಲಿಯನ್ನನ್ನು ಫ್ರಾನ್ಸ್ ಚಕ್ರವರ್ತಿ ಎಂದು ಘೋಷಿಸಿದ ವರ್ಷ ನೆನಪಿರಲಿ, ಅದು ಕಿರೀಟಧಾರಣೆ ಅಂತಲೂ ಕರೀತಾರೆ, 1804 ಅಂತ ಹೇಳ್ತೀವಿ. ಸೊ ನೆಹರು ಅಲಿಪ್ತ ಎಂಬ ಪದವನ್ನು ಎಲ್ಲಿ ಬಳಸಿದರು ಅಂತ ಕೇಳ್ತಾರೆ. ಎಲ್ರಿ ಅಂತಂದರೆ ಅದು ಬೆಲ್ಗೇಡ್ ಅಂತ ಕರಿತೀವಿ. ಇನ್ನು ಇತಿಹಾಸದ ಪಿತಾಮಹ ನಿಮ್ಗೆ ಗೊತ್ತಿದೆ ಯಾರ್ರೀ? ಇತಿಹಾಸದ ಪಿತಾಮಹ ಹೆರೋಡಾಟಸ್ ಅಂತ ಕರಿತೀವಿ. ಇನ್ನು ಪ್ರಾಚೀನ ಈಜಿಪ್ತನರ ಬರವಣಿಗೆ ಯಾವುದಾಗಿತ್ತು ಅಂದರೆ ಹೈರೋಗ್ಲಿಪಿಕ್. ನೆನಪಿರಲಿ, ಭಾಳ ಸರಿ ಕೇಳಿದಾನೆ ಕಿಶ್. ಇನ್ನು ಲಿಯೋನಾರ್ಡೋ ಡಾವಿಂಚಿ ರಚಿಸಿದ ದಿ ಲಾಸ್ಟ್ ಆಫ್ ಸಫರ್. ರಾಷ್ಟ್ರಕ್ಕೆ ಶಾಂತಿ, ಹಸಿದವರಿಗೆ ಅನ್ನ, ಉಳುವವನಿಗೆ ಭೂಮಿ, ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು ಅಂತಂದರೆ ಅದು ರಷ್ಯಾ ಕ್ರಾಂತಿ. ಲೆನಿನ್ ಅವರು ತಮ್ಮ ಇದರಲ್ಲಿ ಹೇಳ್ತಾರೆ. ಇನ್ನು ನೆಪೋಲಿಯನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಫ್ರಾನ್ಸ್ ವಿಶ್ವವಿದ್ಯಾಲಯ. ರಷ್ಯಾ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬೆಚ್ ಅವರು ಪ್ರಕಟಿಸಿದ ಸುಧಾರಣೆಗಳು ಅಂತಂದರೆ ಗ್ಲಾಸ್ ನಾಷ್ಟ ಮತ್ತು ಪೆರಿಸ್ಟೋಯಿಕ್ ಅಂತ ಹೇಳ್ತೀವಿ. ಹಾಗೆ ನಾವು ಯಾರು ಇತಿಹಾಸಕ್ಕೆ ಆರ್ಥಿಕ ವಿವರಣೆ ನೀಡಿದವರು ಅಂತಂದರೆ ಅದು ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ. ಇಲ್ಲದವರು ಮತ್ತು ಉಳ್ಳದವರ ನಡುವೆ ಇರುವಂಥ ಹೋರಾಟ ಅಂತ ಕರೆದ್ರು. ಮಾನವನಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಯಾವುದು ಅಂತಂದರೆ ಅದು ನಾಯಿ. ಇನ್ನು ವಿಶ್ವದ ಪ್ರಥಮ ಸಾಮ್ರಾಜ್ಞಿ ಅಂದರೆ ಹತ್ಸೆಪೋಸ್ಟ್, ನಿಮಗೆಲ್ಲ ಗೊತ್ತಿದೆ. ಗ್ರೀಕರ ದೊರೆ ಸೆಕ್ಯುಲಿಸ್ನನ್ನು ಸೋಲಿಸಿದ ಭಾರತ ದೊರೆ ಚಂದ್ರಗುಪ್ತ ಮೌರ್ಯ. ಇತಿಹಾಸವನ್ನು ಓದ್ತೀರಿ. ನ್ಯಾಚುರಲ್ ಹಿಸ್ಟ್ರಿ ಕೃತಿಯನ್ನು ಬರೆದವರು ಹಿರಿಯ ಪ್ಲೀನಿ ಅಂತ ಹೇಳ್ತೀವಿ. ಇನ್ನು ಕ್ಷಮಾಪಣೆ ಪತ್ರ ಎಂದರೇನು ಅಂದರೆ ಚರ್ಚ್ಗೆ ರಹದಾರಿಯನ್ನು ಹೊಂದಿರುವಂಥ ಪತ್ರವನ್ನು ನಾವು ಕ್ಷಮಾಪಣೆ ಪತ್ರ ಅಂತ ಕರಿತೀವಿ. ತಿಲ್ಸಿಟ್ ಒಪ್ಪಂದ ಯಾವ 2 ದೇಶಗಳ ನಡುವೆ ನಡೀತದೆ ಅಂತಂದರೆ ಫ್ರಾನ್ಸ್ ಮತ್ತು ರಷ್ಯಾ. ಇನ್ನು ಲೇಖನಿ ಖಡ್ಗಗಿಂತ ಹರಿತವಾದದ್ದು ಜೋಸೆಫ್ ಮ್ಯಾಜಿನಿ ಅಂತ ಹೇಳ್ತೀವಿ. ಪ್ರಥಮ ಜಾಗತಿಕ ಯುದ್ಧದ ನಂತರ ಈ ಕೆಳಗಿನ ಯಾವ ಹಳೆಯ ಸಾಮ್ರಾಜ್ಯವು ಅಂತ್ಯಗೊಂಡಿದ್ದು ಅಂತಂದರೆ ಈ ಮೇಲಿನ ಎಲ್ಲವೂ ಏನಾದವು ಅಂತಂದರೆ ಅಂತ್ಯಗೊಂಡು. ಆಸ್ಟ್ರಿಯಾ ಹಬ್ಸ್ಬರ್ಗ್, ಜರ್ಮನಿಯ ಮೆಂಜೋಲರಿನ್, ರಷ್ಯಾದ ರೋವನೋವಾ ಅಂಥೇಳಿ. ಇನ್ನು ಅಮೇರಿಕಾದ ಮಾರ್ಷಲ್ ಯೋಜನೆ ಪ್ರತಿಯಾಗಿ ರಷ್ಯಾ ಪ್ರಸ್ತಾವಿತ ಯೋಜನೆ ಅಂತಂದರೆ ಅದು ಮಾಲ್ಟೋವಾ ಯೋಜನೆ ಅಂಥೇಳಿ ಬರ್ತವೆ. ಹಿಸ್ಟ್ರಿ ಪದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಮೆಸೊಪೊಟೇಮಿಯಾ ಹಿಂದಿನ ಹೆಸರು ಇರಾಕ್ ಅಂತ ಕರಿತೀವಿ. ಮಧ್ಯಕಾಲೀನ ಯುಗವನ್ನು ಹೀಗೆಂದು ಕರೆಯೋರು ಕತ್ತಲೆ ಯುಗ ಅಂತ ಕರಿತೀವಿ. ನೆಪೋಲಿಯನ್ ಬೋನಾಪಾರ್ಟಿ ಮರಣ ಹೊಂದಿದ್ದು ಈ ದ್ವೀಪದಲ್ಲಿ ಸೆಂಟ್ ಹೆಲೆನಾ. ನೆನಪಿರಲಿ ನಿಮಗೆ, ಇಲ್ಲಿವರೆಗೂ ಭಾಳ ಪ್ರಖ್ಯಾತಿ ಇರುವಂಥ ದ್ವೀಪ ಇದು. ಇನ್ನು ಬಾಡುಂಗ ಸಮ್ಮೇಳನದಲ್ಲಿ ಭಾಗವಹಿಸೋ ಭಾರತದ ಪ್ರಧಾನಿ ಅಂತಂದರೆ ಅದು ಜವಾಹರ್ಲಾಲ್ ನೆಹರು ಅಂತ ಹೇಳ್ತೀವಿ. ನೇರವಾಗಿ ಬಿಟ್ಟ ಸ್ಥಳಕ್ಕೆ ಹೋಗೋಣ. ನಿಮಗೆ ನೋಡಿ, ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬಿಟ್ಟ ಸ್ಥಳವನ್ನು ತುಂಬ್ರಿ ಅಂತ ಹೇಳ್ತಾರೆ. 2025 ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ಗೆ ನಿಮಗೆ ಈ ಒಂದು ಬಿಟ್ಟ ಸ್ಥಳ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಭಾಗ. ಕೊಟ್ಟಿರುವಂಥ 5 ಅಲ್ಲಿ ಅಂಕಗಳಿರ್ತವೆ, ಅವುಗಳನ್ನು ನೋಡಿ ಬರೀಬೇಕು ನೀವು ಅಷ್ಟೇ. ಗೀಜಾ ಪಿರಮಿಡ್ ಆಲ್ರೆಡಿ ಬಹು ಆಯ್ಕೆಯಲ್ಲಿ ಬಂದು ಹೋಗಿದೆ. ಇದನ್ನು ಬಿಟ್ಟ ಸ್ಥಳದಲ್ಲಿ ಮತ್ತೆ ಕೇಳಿದೆ ನೋಡಿ. 4ನೇ ಕುಫು ಇದನ್ನು ಕಟ್ಟಿಸ್ತಾನೆ. ಸಾಕ್ರೆಟಸ್ನನ್ನು ಹ್ಯಾಮ್ಲಾಗ್ ವಿಷಯವನ್ನು ಕೊಟ್ಟು ನೀಡಿ ಕೊಲ್ಲಲಾಯಿತು. ಇಟಲಿ ದೇಶವನ್ನು ಪುನರುಜ್ಜೀವ ತಾಯ್ನಾಡು ಅಂತ ಕರೆದ್ರು. ಇನ್ನು ಹಿಟ್ಲರ್ ಮೈ ಕ್ಯಾಂಪ್ ಎಂಬ ಕೃತಿಯನ್ನು ರಚಿಸ್ತಾನೆ. ನೆನಪಿರಲಿ, ಕಾಮನ್ವೆಲ್ತ್ ಸ್ವತಂತ್ರ ರಾಜ್ಯದ ಕೇಂದ್ರ ಕಚೇರಿ ಮಿನ್ಸ್ ಅಲ್ಲಿ ಇರ್ತದೆ ಅಂತ ಹೇಳ್ತೀವಿ. ಸೊ ಈ ರೀತಿ ಬಿಟ್ಟ ಸ್ಥಳಗಳನ್ನು ಗಮನಿಸಿ. ಅಷ್ಟೇ ಮತ್ತೊಂದಿಷ್ಟು ಕೆಲವು ಪ್ರಶ್ನೆಗಳನ್ನು ಇಲ್ಲಿ ತಂದಿದ್ದೀನಿ. ನಾವಿಕರ ದಿಕ್ಸೂಚಿ ಕಂಡುಹಿಡಿದವರು
ಕಂಡುಹಿಡಿದವರು ಯಾರು ಅಂತಂದರೆ ಚೀನಾ ದೇಶದವರು. ಇನ್ನು ಮಧ್ಯಕಾಲೀನ ಕ್ರೈಸ್ತ ಧರ್ಮ ದೈವಿಕ ಭಾಷೆ ಅಂತಂದರೆ ಅದು ಲ್ಯಾಟಿನ್ ಅಂತ ಹೇಳ್ತೀವಿ. ಪವರ್ ಆಫ್ ದಿ ನಾರ್ತ್ ಎಂದು ಕರೆಯಲಾಗುವ ಯಾವ ನಗರಕ್ಕೆ ಅಂದರೆ ಅದು ಡರ್ಬಿ ಅಂತ ಹೇಳ್ತೀವಿ. ಯುದ್ಧ ಮತ್ತು ರಾಜನೀತಿತ್ವವನ್ನು ಅನುಸರಿಸಿದವರು ಕೌಂಟ್ ಡಿ ಕೌರ್ ಅಂತ ಹೇಳ್ತೀವಿ. ಬಾಡುಂಗ ಸಮ್ಮೇಳನಾಧ್ಯಕ್ಷತೆ ವಹಿಸಿದವರು ಅಹಮದ್ ಸುಕೋರ್ನಾವ್ ಅಂತ ಹೇಳಿ ನಾವಲ್ಲಿ ಕರಿಬಹುದು. ಜಾನ್ ವೈಕ್ಲಿಫ್ ಪವಿತ್ರ ಯೇಸು, ಮಾರ್ಟಿನ್ ಲೂಥರ್, ಹಿಟ್ಲರ್ ಅಂತೇಳಿ ಇಲ್ಲಿ ಮೇಲೆ ನಿಮ್ಗೆ ಕೊಟ್ಟಿದ್ದಾರೆ. CIS ಕೇಂದ್ರ ಕಚೇರಿ ಇರುವುದು ಬೆಲಾರಸ್ನ ಮಿನ್ಸ್ಕ್ ನಗರ ಅಂತದಲ್ಲಿ ಬರ್ತದೆ. ಆಗಸ್ಟ್ ಪದದ ಅರ್ಥ ಅಂದರೆ ಪವಿತ್ರ ಅಂತ ಹೇಳ್ತೀವಿ. ಕ್ರೈಸ್ತ ಧರ್ಮದವರಿಗೆ ಯೇಸು ಕ್ರೈಸ್ತರು. ಧಾರ್ಮಿಕ ಸುಧಾರಣೆ ವಿಷಾತಾರೆ ಜಾನ್ ವೈಕ್ಲಿಫ್ ಅಂತ ಹೇಳ್ತೀವಿ. ಹಿಟ್ಲರ್ ತನ್ನ ಹೋರಾಟ ಮೈ ಕ್ಯಾಂಪ್ ಎಂಬ ರಚನೆಯನ್ನು ಒಂದು ಕ್ಯಾಂಪನ್ನು ಮಾಡಿದ್ದ ಅಂತ ಹೇಳ್ತೀವಿ. ಇನ್ನೊಂದು ಕೆಲವು ಪ್ರಶ್ನೆಗಳನ್ನು ತಂದೀನಿ. ಒರಿಜಿನ್ ಆಫ್ ಸ್ಪೀಸಸ್ ಕೃತಿ ರಚಿಸಿದವರು ಚಾರ್ಲ್ಸ್ ಡಾರ್ವಿನ್. ನಿಮ್ಮ ನೆನಪಲ್ಲಿ ಭಾಳ ಸರಿ ಕೇಳಿದ್ದಾನೆ. ವೈದ್ಯ ಪಿತಾಮಹ ಎಂದು ಹಿಪ್ಪೋಕ್ರಟಿಸರವನ್ನು ಕರಿತೀವಿ. ಇಸ್ಲಾಂ ಧರ್ಮದ ಗ್ರಂಥ ಕುರಾನ್. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದ ವಾಸ್ಕೋ ಡಿ ಗಾಮ. ನ್ಯಾಟೋದ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. ಹೌದಾ? ಈ ರೀತಿಯಾದಂಥ ಬಿಟ್ಟಸ್ಥಳ ಪ್ರಶ್ನೆಗಳು ಬರ್ತವೆ. ಇವಾಗ ನಿಮಗೆ ಹೊಂದಿಸಿ ಬರೆಗೆ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ. ಇಲ್ಲಿ ನಾನು ನೇರವಾಗಿ ಏನು ಮಾಡಿದ್ದೀನಿ, ಅವುಗಳ ಮುಂದೆ ಆ ಒಂದು ಕೋಡನ್ನು ಬರಿತಾ ಹೋಗಿದ್ದೀನಿ. ನೀವಿಲ್ಲಿ ನೋಡ್ರಿ, ಎ ಪೆರಿಕ್ಲಿಸ್, ರಾಜಕುಮಾರ ಹೆನ್ರಿ, ಲೆನಿನ್, ಮುಸ್ಲೋನಿ, ಜಾರ್ಜ್ ಬುಷ್. ಹೌದಾ? ಈಗ ಪೆರಿಕ್ಲಿಸನ ಸುವರ್ಣಯುಗ ಅಂತ ಕರಿತೀವಿ. ರಾಜಕುಮಾರ ಹೆನ್ರಿ ದಿ ನ್ಯಾವಿಗೇಟರ್ ಆಗಿದ್ದ. ಲೆನಿನ್ ಅವನ ಹೊಸ ನೀತಿ, ಆರ್ಥಿಕ ನೀತಿ. ಮುಸ್ಲೋನಿಯ ಫ್ಯಾಸಿಸ್ಟ್ ಪಕ್ಷ. ಜಾರ್ಜ್ ಬುಷ್ ನಿಮಗೆಲ್ಲ ಗೊತ್ತಿದೆ. ಶೀತಲ ಸಮರ ಅಂತ್ಯ, ಸ್ವತಂತ್ರ ಅಮೇರಿಕ ಆಗ್ತದೆ ಅದಂತೆ. ಇಲ್ಲಿ ಬೆಲ್ಗ್ರೇಡ್ ಸಮ್ಮೇಳನ ಅಂತ ಕೊಡ್ತಾರೆ, ನೀವೆಲ್ಲ ಇಲ್ಲಿ ಗಮನಿಸಿ. ಅದು ಅಲಿಪ್ತ ನೀತಿಯ ಅಥವಾ ಅಲಿಪ್ತ ಚಳುವಳಿಯ ಪ್ರಮುಖ ಸಮ್ಮೇಳನ ಆಗಿತ್ತು. ನೆಹರು ಅವರನ್ನು ಏನಂತ ಕರಿತೀವಿ, ಅವರ ಒಂದು ಕೃತಿ ಇದೆ ಡಿಸ್ಕವರಿ ಆಫ್ ಇಂಡಿಯಾ. ರಾಜಕುಮಾರ ಹೆನ್ರಿ ಬಹಳ ಸರಿ ಕೇಳಿದ್ದಾನೆ, ಈ ವರ್ಷ ಮತ್ತೆ ಸಖಿಯತಾನೆ. ದಿ ನ್ಯಾವಿಗೇಟರ್. ಜೇಮ್ಸ್ ವ್ಯಾಟ್ ಉಗಿಯಂತ್ರವನ್ನು ಕಂಡುಹಿಡಿತಾರೆ. ಬಿಸ್ಮಾರ್ಕ್ ರಕ್ತ ಮತ್ತು ಕಬ್ಬಿಣ ನೀತಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ನೆಬೂಕಡ್ನೆಜರ್ ತೂಗು ಉದ್ಯಾನ. ಜಸ್ರಿ ಜಾಫರ್ ಅಂತ ಹೇಳ್ತೀವಿ, ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ. ಮುಸ್ಲೋನಿ ಆವಂತಿ ಅಂತ ಹೇಳ್ತೀವಿ. ಇನ್ನು ಟ್ರೂಮನ್ ನಿಮಗೆಲ್ಲ ಗೊತ್ತಿದೆ, ಅಮೆರಿಕ ದೇಶದ ಅಧ್ಯಕ್ಷ. ರಾಜೀವ್ ಗಾಂಧಿ ಭೂ ಸುಧಾರಣಾ ಸಂರಕ್ಷಣಾ ನಿಧಿ ಅಂತ ಹೇಳ್ತೀವಿ. 4 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. 2023, 24, 25 ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಈ ಪ್ರಶ್ನೆಗಳು ಭಾಳ ಮರಳಿ ಕಳಿಸಿದ್ದೇವೆ. ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ ನೋಡ್ರಿ. ಚಾರ್ಲ್ಸ್ ಡಾರ್ವಿನ್ ದಿ ಒರಿಜಿನ್ ಆಫ್ ಸ್ಪೀಸಸ್. ಹೌದಾ? ಹಮ್ಮೂರಬಿ ಅಮೂರೋಡರ ದೊರೆ. ಕೋಪರ್ನಿಕ ಸೂರ್ಯ ಸಿದ್ಧಾಂತ ಕೇಂದ್ರ ಸಿದ್ಧಾಂತ ಅಂತ ಕರಿತೀವಿ. ಲೆಲಿನ್ ಹೊಸ ಆರ್ಥಿಕ ನೀತಿ. ಅಹ್ಮದ್ ಸುಕಾರ್ನೋ ಅಂತ ಕರೆದ್ರು, ಇಂಡೋನೇಷ್ಯಾದ ಅಧ್ಯಕ್ಷನಾಗಿದ್ದ. ಸೊ ನಿಮಗೆ ಇಂಪಾರ್ಟೆಂಟ್ ಆಗಿರೋದನ್ನೇ ನಾನು ಈ ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಯಾಕೆಂದರೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬಂದಿದ್ದಾವೆ. ಆ್ಯನ್ಯುವಲ್ ಎಕ್ಸಾಮ್ ಪ್ರಿಪ್ರೇಷನ್ನ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳನ್ನು ಸುಲಭ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಈಗ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ವಿಭಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಮಾತ್ರ ನಾನು ತೆಗೆದುಕೊಂಡು ಬಂದಿದ್ದೀನಿ. ಹಿಸ್ಟ್ರಿ ಪದದ ಅರ್ಥ ಅಂತಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ. ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿದ ಪ್ರಥಮ ಮಾನವ ಪ್ರಜಾತಿ ಅಂದರೆ ಹೋಮೋ ಅಥವಾ ಹ್ಯಾಬಿಲಸ್ ಅಂತ ಕರಿತೀವಿ. ಈಸ್ಟರ್ ಭಾನುವಾರ ಎಂದರೆ ಈಸ್ಟರ್ ಕ್ರೈಸ್ತರ ಮತೀಯರ ಮುಖ್ಯ ಹಬ್ಬ, ನೆನಪಿರಲಿ ನಿಮಗೆ. ಬಿಸ್ಮಾರ್ಕ್ ಪ್ರಸಿದ್ಧ ನೀತಿ ಅಂದರೆ ಉಕ್ಕಿನ ನೀತಿ. ಇನ್ನು ನ್ಯಾಟೋ ನಿಮಗೆಲ್ಲ ಗೊತ್ತಿದೆ, ನಾರ್ತ್ ಅಟ್ಲಾಂಟಿಕ್ ಟ್ರೆಟಿ, ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಅಂತ ಕರಿತೀವಿ. ಹೆಲೆನಿಸ್ ಎನ್ನುವ ಪದದ ಅರ್ಥ ಅಂದರೆ ಗ್ರೀಕ್ ಎಂದರ್ಥ. ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ 1770ರಲ್ಲಿ ನಡೀತದೆ. NEP ಹೊಸ ಆರ್ಥಿಕ ನೀತಿ. ಪ್ರೊಬೆ ಕಾರ್ಬೋನರಿ ಎಂದರೆ ಇಟಲಿ ಕ್ರಾಂತಿಕಾರಿ ಸಂಘ. ಯು ಆ್ಯಂಡ್ ದಿ ಅಂಬಾಮ್ ಪ್ರಬಂಧ ರಚಿಸಿದವರು ಜಾರ್ಜ್ ಆವೆಲ್ ಅಂತ ಹೇಳ್ತೀವಿ. ಇನ್ನು ತೂಗು ಉದ್ಯಾನ ನಿರ್ಮಿಸಿದವರು ನೆಬೂಕಡ್ನೆಜರ್. ಬಿಟ್ಟ ಸ್ಥಳದಲ್ಲಿ ಬಂದು ಹೋಗಿದೆ ಪ್ರಶ್ನೆ. ಇನ್ನು ಇದು ನೆನಪಿರಲಿ ನಿಮಗೆ. ಹಿಡುವಳಿದಾರ ಎಂದರೆ ರಾಜ ಅಥವಾ ಒಡೆಯ ಭೂಮಿಯನ್ನು ಕೆಲವೊಬ್ಬರಿಗೆ ಕೊಡುತ್ತಾನೆ. ಇದಕ್ಕೆ ಜಾಗೀರುದಾರ ಎಂದು ಕರೀತಾರೆ. ಭೂಮಿ ಪಡೆಯುವವರನ್ನು ಹಿಡುವಳಿದಾರರು ಅಂತ ಕರೀತಾರೆ. ಸೊ ಯಾವ ರೀತಿ ಒಂದು ಅಂಕದ ಪ್ರಶ್ನೆಗಳು ಬಂದಿವೆ ಅಂಥೇಳಿ ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಈ ಪ್ರಶ್ನೆಗಳು ನಿಮಗೆ ನಕ್ಷೆಯಲ್ಲಿ ಬರ್ಬೋದು, ಬಹು ಆಯ್ಕೆಯಲ್ಲಿ ಬರ್ಬೋದು, ಬಿಟ್ಟ ಸ್ಥಳದಲ್ಲಿ ಬರ್ಬೋದು, ಹೊಂದಿಸಿ ಬರೆಯಲ್ಲಿ ಬರ್ಬೋದು ಅಂತ ಹೇಳ್ತೀನಿ. ಬ್ಯಾಸ್ಟೆಲ್ ಪ್ರಥಮ ವರ್ಷ 1789. ಜರ್ಮನಿಯ ಸಂಸತ್ತಿನ ಹೆಸರು ರೈಟ್ ಸ್ಟ್ಯಾಂಗ್ ಅಂತ ಕರಿತೀವಿ. ಗ್ಲಾಸ್ನೆಸ್ಟ್ ಅಂದರೆ ಮುಕ್ತ ನೀತಿ. ಅಲಿಪ್ತ ಚಳವಳಿಯ ಶಿಲ್ಪಿ ಯಾರು ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು. ದ್ವಿಪಾದ ಚಲನೆ ಅಂದರೆ 2 ಪಾದಗಳಿಂದ ಚಲಿಸುವುದು ಅಂತ ಹೇಳ್ತಾರೆ. ಸೊ ವಿದ್ಯಾರ್ಥಿಗಳೇ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ.
ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮೂಲಕ ರಾಧೆ ರಾಧೆ ಅಂತೇಳಿ ಟೈಪ್ ಮಾಡಿ ಅಂತ ಹೇಳ್ತೀನಿ. ನೀವು ರಾಧೆ ರಾಧೆ ಅಂತ ಟೈಪ್ ಮಾಡಿದ್ರೆ ನನಗೆ ನಿಮ್ಮಿಂದ ಗೊತ್ತಾಗ್ತದೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಮೆಚ್ಚುಗಾಗ್ತಾ ಇದೆ ಅಂಥೇಳಿ. ಸೊ ಬನ್ನಿ, ಹಿಡುವಳಿದಾರ ಆಲ್ರೆಡಿ ಮತ್ತೆ ಬಂದು ಹೋಗಿದೆ. ಭೂಮಿಯನ್ನು ಪಡೆಯುವುದರ್ಥ ಪವರ್ ಆಫ್ ದಿ ನಾರ್ತ್ ಎಂಬ ಯಾವ ನಗರವನ್ನು ಕರೀತಾರೆ ಅಂದರೆ ಡರ್ಬಿ. ಇನ್ನು ಎರಡೇ ಜಸ್ಟಿಯನ್ ಎಂದು ಯಾರನ್ನು ಕರೀತಾರೆ ಅಂದರೆ ನೆಪೋಲಿಯನ್ ಬೋನಾಪಾರ್ಟಿಯನ್ನು ಕರೀತಾರೆ. ಇನ್ನು ನೇರವಾಗಿ ನಾನು 2 ಅಂಕದ ಪ್ರಶ್ನೆಗೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೀನಿ. ಪ್ರಾಚೀನ ಚೀನಾದ ಇಬ್ಬರು ತತ್ವಜ್ಞಾನಿಗಳೆಂದರೆ ಲಾವೋತ್ಸೆ, ಕನ್ಫ್ಯೂಸಿಯಸ್ ಮತ್ತು ಮೆಸ್ಸಿಯಸ್ ಅಂತೇಳಿ ಬೇಕಾದ 2ಕ್ಕೆ ನೀವು ಬರೀರಿ. ಇನ್ನು ಪ್ರಥಮ ತ್ರಿಮೂರ್ತಿಗಳು ಅಂತಾರೆ ಭಾಳ ಸರಿ ಕೇಳಿದಾನೆ ಈ ಪ್ರಶ್ನೆ. ಪಾಂಪೆ, ಕ್ರಾಕಸ್, ಗೇಸ್, ಜೂಲಿಯಸ್ ಸೀಸರ್ ಅಂತ ಹೇಳ್ತೀವಿ. ಕ್ರೈಸ್ತ ಧರ್ಮದ 2 ಪಂಗಡಗಳು ಆಲ್ರೆಡಿ 25 ಮಟನೂ ಕೇಳಿದ್ದಾನೆ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಫ್ಯೂಡಲಿಸಮ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಥವಾ ಅದರ ಅರ್ಥ ಏನು ಅಂತಂದರೆ ಇದು ಆಂಗ್ಲ ಭಾಷೆಯಿಂದ ಬಂದಂಥದ್ದು, ಜರ್ಮನಿಯ ಫ್ಯೂಡ್ನಿಂದ ಬಂದಿದೆ. ಇದರ ಅರ್ಥ ಭೂಮಿಯ ಒಂದು ತುಂಡು ಅಂತ ಕರಿತೀವಿ. ಪ್ರತಿ ಸುಧಾರಣೆ ಸುಧಾಕ್ ನಾಯಕ ಅಂದರೆ ಈತ ಸ್ಥಾಪಿತ ಸಂಸ್ಥೆ ಹೆಸರು ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಅದು ಮಾರ್ಟಿನ್ ಲೂಥರ್. ಅವನ ಸಂಸ್ಥೆ ದಕ್ಷಿಣ ಕ್ರಿಶ್ಚಿಯನ್ ನಾಯಕತ್ವ ಸಮ್ಮೇಳನ, ಸೌತರ್ನ್ ಕ್ರಿಶ್ಚಿಯನ್ ಲೀಡರ್ಶಿಪ್ ಅಂತ ಕರೀತಾನೆ. ನೌಕಾ ಕಾಯ್ದೆ ಯಾವುದಾದ್ರೂ 2 ಅಂಶಗಳು ಬಹಳ ಸರಿ ಕೇಳಿದ್ದಾನೆ ಈ ಪ್ರಶ್ನೆ. ಅಮೆರಿಕ ಹಡಗುಗಳು ಇಂಗ್ಲೆಂಡ್ ಬಂದರ ಮೂಲಕ ಹೋಗಬೇಕು ಅಥವಾ ಸಾಗಿಸಬೇಕು. ತಾಯ್ನಾಡಿಗೆ ಸ್ಪರ್ಧೆಯಾಗದಂತೆ ವಸ್ತುಗಳನ್ನು ಅಮೆರಿಕ ತನ್ನ ಕೈಗಾರಿಕೆಗಳಲ್ಲೇ ಉತ್ಪಾದಿಸಬಾರದು ಅಂಥೇಳಿ 2 ಕಾಯ್ದೆಗಳನ್ನು ಬರೀತಾರೆ. ಇನ್ನು ಮಾರ್ಕ್ಸ್ ಗಾರ್ಕಿಯವರು ಅವರ ಕೃತಿ ರಷ್ಯಾದ ತಂತ್ರಜ್ಞಾನಿ ಮತ್ತು ಚಿಲ್ಡ್ರನ್ ಆಫ್ ದಿ ಸನ್ಸ್ ಎಂಬ ಕೃತಿಯನ್ನು ಬರೀತಾರೆ. ಇನ್ನು ವಿಶ್ವಸಂಸ್ಥೆ ಯಾವುದಾದ್ರೂ 2 ದೇಶಗಳು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರ ನಡುವೆ ಸಂಯುಕ್ತ ಬಾಂಧವ್ಯ ಬೆಳೆಸುವುದು, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸಹಕಾರ, ಮಾನವ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುವುದು, ಜೀವನ ಮಟ್ಟ ಸುಧಾರಣೆ, ಕಾನೂನು ಒಪ್ಪಂದಗಳನ್ನು ಎತ್ತಿಡುವುದು ಬೇಕಾದ 2ಕ್ಕೆ ನೀವಿಲ್ಲಿ ಬರಿತಾ ಹೋಗ್ರಿ ಅಂತ ಹೇಳ್ತೀನಿ. ಇನ್ನು ನ್ಯಾಟೋ ಯಾವುದಾದ್ರೂ 4 ರಾಷ್ಟ್ರಗಳು ಅಂತಂದರೆ ಅಮೇರಿಕಾ, ಬ್ರಿಟನ್, ಕೆನಡಾ, ಫ್ರಾನ್ಸ್, ಬ್ರೆಜಿಲ್, ಮಿರ್ಚಿಗಿಲ್, ಇಟಲಿ ಬೇಕಾದ 2ಕ್ಕೆ ನೀವು ಇಲ್ಲಿ ಬರೀರಿ. ನಾನು ಇಲ್ಲಿ ಒಂದು 10 ಬರೆದಿದ್ದೀನಿ. ಅಲಿಪ್ತ ರಾಷ್ಟ್ರ 7ನೇ ಸಮ್ಮೇಳನ ನಡೆದ ವರ್ಷ ಎಲ್ಲಿ ಅಂತಂದರೆ 1983 ದೆಹಲಿಯಲ್ಲಿ ನಡೀತದೆ. 2023ರಲ್ಲಿ ಕೇಳಿದ್ದಾನೆ, ಈ ವರ್ಷ ಕೇಳ್ಬೋದು. ಇತಿಹಾಸದ 2 ವ್ಯಾಖ್ಯೆಗಳನ್ನು ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಮುಂದಿನ ಪೀಳಿಗೆಗೂ ನೆನಪಿಡಬೇಕಾದ ಮಹಾನ್ ವೀರರ ಮಹತ್ವಪೂರ್ಣ ಘಟನೆಗಳನ್ನು ಇತಿಹಾಸ ಅಂತ ಕರಿತೀವಿ. ಇನ್ನು ಕಾರ್ಲ್ ಮಾರ್ಕ್ಸ್ ಅವರು ಹೇಳ್ತಾರೆ, ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ ಅಂತ ಹೇಳಿ ಬರೀತಾರೆ. ಇನ್ನು ಯಾವ 2 ಪ್ರಾಣಿಗಳು ಮಾನವ ಹತ್ತಿರ ಸಂಬಂಧ ಅಂದರೆ ಗೋರಿಲಾ ಮತ್ತು ಚಿಂಪಂಜಿ. ಈಜಿಪ್ತ ನೈಲ್ ನದಿಯ ವರಪ್ರಸಾದ ಅಂತೇಳಿ 2023ರಲ್ಲಿ ಕೇಳಿದ್ದಾನೆ. 15.20 ಕಿಲೋಮೀಟರ್ವರೆಗೆ ಅತ್ಯಂತ ಸಮತಟ್ಟಾದ ಪ್ರದೇಶ ಇದೆ. ಭೂವೃತ್ತ ಕಾಡುಗಳು ಹುಟ್ಟುತ್ತವೆ. ವರ್ಷವಿಡೀ ತುಂಬು ಹರಿಯುತ್ತದೆ ನದಿ. ನೈಲ್ ನದಿ ಇಲ್ಲದೆ ಹೋಗಿದರೆ ಈಜಿಪ್ಟ್ ನಾಗರಿಕತೆಯು ಬೆಳೆಯಲು ಸಾಧ್ಯ ಆಗುತ್ತಿಲ್ಲ. ಹಾಗಾಗಿ ಇದನ್ನು ವರಪ್ರಸಾದ ಅಂತ ಕರೆದರು. ಇನ್ನು ಇತಿಹಾಸ ಯಾವುದಾದ್ರೂ 2 ವೃತ್ತಿಪರಗಳ ಉಪಯೋಗ ಅಂತಂದರೆ IAS, IPS, KS ನಾವು ವೃತ್ತಿಗಳನ್ನು ಪಡಿಬೋದು. ಭೂಮಿಯ ಉಗಮ ಮತ್ತು ವಿಕಸನದ ಯಾವುದಾದ್ರೂ 2 ಸಿದ್ಧಾಂತ, ಮಿಡಿತ ಸಿದ್ಧಾಂತ, ಮಹಾಸ್ಫೋಟ ಸಿದ್ಧಾಂತ, ಸ್ಥಿರಭೂಮಿ ಸಿದ್ಧಾಂತ ಅಂತ ಹೇಳ್ತೀವಿ. ಇನ್ನು ಜಸ್ ಜೆಂಟಿಯಮ್ ಅಂತಂದರೆ ಇದು ರೋಮನ್ನಲ್ಲಿರುವ ವಿದೇಶಿಯರಿಗೆ ಪೌರತ್ವವಿಲ್ಲದೆ ಅನ್ವಯಿಸುವ ಜಸ್ಟಿಯನ್ ರಾಜ್ಯವಾಗಿದೆ. ಇನ್ನು ಯೇಸುವಿನ ಪುನರ್ಸ್ಥಾಪನೆ ಅಂದರೆ ಯೇಸುವಿನ ಶಿಲುಬೆಗೇರಿದ 3ನೇ ದಿನ ತನ್ನ 12 ಜನ ಶಿಷ್ಯರಿಗೆ ರವಿವಾರವನ್ನು ಕಂಡನು ಅಂತ ಹೇಳ್ತೀವಿ. ಇನ್ನು ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದಂದರೆ ಅದು ವಿಕ್ಟೋರಿಯಾ. ಅದರ ನಾಯಕ ಫರ್ಡಿನಾಂಡ್ ಮ್ಯಾಗಲನ್ ಅಂತ ಹೇಳ್ತೀವಿ. ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ, ಫ್ರಾನ್ಸ್ ಕ್ರಾಂತಿಯ ಸ್ವಾತಂತ್ರ್ಯ ಹೋರಾಟಗಾರರು ಸಭೆಗೆ ಹಾಜರಾಗದೆ ತಮ್ಮ ಪ್ರಾತಿನಿಧ್ಯ ಹೊರದು ಹಾಕಬೇಕೆಂದು ಪ್ರಮಾಣವನ್ನು ವಿಧಿಸಿದ್ದು, ಅದಕ್ಕೆ ಟೆನ್ನಿಸ್ ಕೋರ್ಟ್ ಅಂತ ಕರೀತಾರೆ. ಇನ್ನು ನೆಪೋಲಿಯನ್ ಬೋನಾಪಾರ್ಟ್ ತಂದೆ ತಾಯಿ ಕೌಂಟ್ ಚಾರ್ಲ್ಸ್ ಬೋನಾಪಾರ್ಟ್ ಮತ್ತು ಕೌಂಟ್ ಲಿಟೀಸಾ ರೋಮಾನಿಯಾ ಅಂತ ಕರಿತೀವಿ. ಆಕ್ಸಿಸ್ ಬಣ್ಣದ ಯಾವುದಾದ್ರೂ 2 ರಾಷ್ಟ್ರಗಳು ರೋಮ್, ಬರ್ಲಿನ್, ಟೋಕಿಯೋ ಅಂತ ಕರಿತೀವಿ. ಇನ್ನು ಸಿಯಾಟೋದ ಯಾವುದಾದ್ರು 2 ಸದಸ್ಯ ರಾಷ್ಟ್ರ ಇಂಗ್ಲೆಂಡ್, ಅಮೆರಿಕ, ಫ್ರಾನ್ಸ್, ಆಸ್ಟ್ರೇಲಿಯಾ ಅಂತ ಕರಿತೀವಿ. ನದಿ ಕಣಿವೆಗಳು ನಾಗರಿಕತೆ ಹುಟ್ಟಲಿಂದ ಏಕೆ ಕರೆದ್ರು ಅಂತಂದರೆ ಜಗತ್ತಿನ ಬಹಳಷ್ಟು ನಾಗರಿಕತೆಗಳು ನದಿಗಳ ದಡದಲ್ಲೇ ಹುಟ್ಟಿವೆ. ವಿಶಾಲ ಮತ್ತು ಸಮತಟ್ಟಾದ ಬಯಲು ಪ್ರದೇಶಗಳು, ಮಣ್ಣು, ನೀರಾವರಿ, ಕುಡಿಯುವ ಸಾಕಷ್ಟು ಪ್ರಮಾಣದ ನೀರು ಇವೆಲ್ಲವೂ ಇರೋದರಿಂದ ಅದನ್ನು ನಾಗರಿಕತೆಗಳ ಕಣಿವೆ ಅಂತ ನಾವು ಅಲ್ಲಿ ಕರಿತೀವಿ. ಇನ್ನು ಸ್ಪಿಂಕ್ಸ್ ಎಂದರೆ ಮನುಷ್ಯ ಶಿರ ಮತ್ತು ಸಿಂಹದ ಬಾಲಕನ ಸಿಂಸತ್ ಕರೆದೀವಿ. ಕಾಫ್ರೆ ಇದನ್ನು ರಚಿಸಿದ. ಮೆಸೊಪೊಟೇಮಿಯಾ ನಾಗರಿಕತೆ ಅವನಿಗೆ ಯಾವುದಾದರೂ 2 ಕಾರಣಗಳು ಅಂತಂದರೆ, ಒಂದು ಅಶಕ್ತ ಅಸಮರ್ಥ ದೊರೆಗಳು ಅನೇಕ ದಾಳಿಗಳ ಮೇಲೆ ಹಿಡಿತವನ್ನು ಕಳೆದುಕೊಂಡರು. ರಾಜ ಮತ್ತು ಸರ್ದಾರಲ್ಲಿ ಉತ್ತರಾಧಿಕಾರಿಗೆ ಜಗಳ ಆಗ್ತಾ ಇತ್ತು. ಪರ್ಷಿಯನ್ ದಾಳಿಗಳು ಮೇಲಿಂದ ಮೇಲೆ ಅಲ್ಲಿ ಆಗ್ತದ್ರಿಂದ ಮೆಸೊಪೊಟೇಮಿಯಾ ನಾಗರಿಕತೆಗಳು ಅವನತಿ ಆದವು ಅಂತ ಹೇಳ್ತೀವಿ. ಇನ್ನು ಚೀನಾದ ಮಾಗುಡಿಯನ್ನು ನಿರ್ಮಿಸಿದವರು ಯಾರು? ಏಕೆ ಸಿ ವಾಂಗ್ ಟಿ ಎನ್ನುವಂಥ ವ್ಯಕ್ತಿ ನಿರ್ಮಿಸ್ತಾನೆ. ಹೂಣರು, ಮಂಗೋಲಿಯರು ಮತ್ತಿತರ ದಾಳಿಯನ್ನು ರಕ್ಷಿಸಲಿಕ್ಕೆ ಈ ಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಕ್ರಾಂತಿ ಎಂದರೆ ಆಂಗ್ಲ ರೂಪದಲ್ಲಿ ರೆವಲ್ಯೂಷನ್ ಎಂಬ ಪದದಿಂದ ಲ್ಯಾಟಿನ್ ಮೂಲ ರೆವಲ್ಯೂಷನ್ ಎಂಬ ಪದದಿಂದ ಪಡೆಯಲಾಗಿದೆ. ರೆವಲ್ಯೂಷನ್ ಎಂದರೆ ಸಂಪೂರ್ಣ ಬದಲಾವಣೆ ಅಂತ ಅರ್ಥ.
ಇನ್ನು ಫ್ರಾನ್ಸ್ ಕ್ರಾಂತಿಯ ವೇಳೆ 2 ಬಣಗಳು ಗಿರೋಂಡಿಸ್ಟ್ ಮತ್ತು ಜಾಕೋಬಿನ್ಸ್ ಅಂತ ಹೇಳ್ತೀವಿ. ರಕ್ತಸಿಕ್ತ ರವಿವಾರ ಅಂತಂದರೆ 1905 ಜನವರಿ 22ರಂದು ಭಾನುವಾರದಂದು ಫಾದರ್ ಗಫನ್ ನೇತೃತ್ವದಲ್ಲಿ ರ್ಯಾಲಿಯನ್ನು ಸಂಯೋಜಿಸಲಾಗಿತ್ತು. ತಮ್ಮ ಸಮಸ್ಯೆ ಹೇಳಿಕೊಳ್ಳಲು ಜಾನ್ರು ಭೇಟಿಯಾಗ ಬಯಸಿದ್ದು, ಆದರೆ ಅದರಲ್ಲಿರುವ ಅನೇಕರು ಜಾಕ್ನ ಸೈನ್ಯವನ್ನು ಕೊಂದು ಹಾಕಿ ಇದು ರಕ್ತಸಿಕ್ತ ರವಿವಾರ ಅಂತ ಕರೀತಾರೆ. ಇನ್ನು ಇಟಲಿ ಏಕೀಕರಣ ಖಡ್ಗ ಅಂತ ಯಾರನ್ನು ಕರೀತಾರೆ ಮತ್ತು ಅವನ ಸ್ಥಾಪಿತ ಸೈನ್ಯ ಜೋಸೆಫ್ ಗ್ಲಾರಿಬಾರ್ಡಿ ಅಥವಾ ಅವನ ದಳ ಯಾವುದಂದ್ರೆ ಕೆಂಪಂಗಿ ದಳ ಅಂತ ಕರಿತೀವಿ. ಫ್ಯಾಸಿಸ್ಟ್ ಬಗ್ಗೆ 2 ತತ್ವಗಳನ್ನು ಬರೆಯಿರಿ. ಯುದ್ಧದ ವೈಭವೀಕರಣ, ರಾಜ್ಯದ ಪ್ರಾಮುಖ್ಯತೆ, ಏಕಪಕ್ಷದ ನಂಬಿಕೆ ಅಂತ ಹೇಳ್ತೀವಿ. ಇನ್ನು ಅದ್ವಿತೀಯ ಮಹಾಪ್ರಪಂಚ ಯೂನಿಪೋಲರ್ ವರ್ಲ್ಡ್ ಎಂದರೆ ರಾಜಕೀಯವಾಗಿ ಇಡೀ ವಿಶ್ವದಲ್ಲೇ ಒಂದು ರಾಷ್ಟ್ರವು ಪ್ರಬಲವಾಗಿ ಶಕ್ತಿ ಹೊರಹೊಮ್ಮುವುದಕ್ಕೆ ನಾವು ಅದ್ವಿತೀಯ ಮಹಾಪ್ರಪಂಚ ಅಂತ ಕರಿಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇವೆಲ್ಲವೂ ನಿಮಗೆ ಪಾಸಿಂಗ್ ಅಂಕಗಳಾಗಿರೋದ್ರಿಂದ ನಾನಿಲ್ಲಿ ನಿಮಗೆ ಕಡ್ಡಾಯ ಮತ್ತು ಫಿಕ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಜೊತೆಗೆ 5 ಅಂಕದ ಮತ್ತು 10 ಅಂಕದ ನಕ್ಷೆ ಮತ್ತು ಕಾಲಾನುಕ್ರಮ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಸರ್ ನನಗೆ ಈ PDF ಬೇಕು ಅಂತಂದರೆ ನಮಗೆ ನಮ್ಮದೊಂದು ಸಣ್ಣ ಟೆಲಿಗ್ರಾಮ್ ಗ್ರೂಪ್ ಇದೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಜಾಯಿನ್ ಮಾಡಿಕೊಂಡು ನೀವು ನೇರವಾಗಿ ಅಲ್ಲಿ ನಿಮಗೆ ಈ PDF ಸಿಗ್ತದೆ, ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈಗ 5 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ ನೋಡಿ. ಶೀತಲ ಸಮರದ ಪರಿಣಾಮಗಳನ್ನು ತಿಳಿಸಿ, ಭಾಳ ಸರಿ ಕೇಳ್ತಾನೆ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ, ನಾಗರಿಕತೆ ಸಂಸ್ಕೃತಿ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳ್ತಾನೆ. ಪ್ರವಾದಿ ಮೊಹಮ್ಮದ್ ಬೋಧನೆಗಳನ್ನು ವಿವರಿಸಿ ಕೇಳ್ತಾನೆ. ಇದನ್ನು ಅಲಿಪ್ತ ಚಳುವಳಿ ಉದಯಕ್ಕೆ ಕಾರಣಾಂಶಗಳನ್ನು ತಿಳಿಸಿ, ಪುನರುಜ್ಜೀವನ ಕಾಲದ ಸಾಹಿತ್ಯ ಕೊಡುಗೆಗಳನ್ನು ತಿಳಿಸಿ, ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಅಥವಾ ಇತಿಹಾಸದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೊಡ್ತಾರೆ. ಕೈಗಾರಿಕಾ ಕ್ರಾಂತಿಯ ಪ್ರಕ್ರಿಯೆಯಲ್ಲಿ ಇಂಗ್ಲೆಂಡ್ ಏಕೆ ಪ್ರಾರಂಭವಾಗಿತ್ತು ಅಂತ ಕೇಳ್ತಾರೆ. ಪೆರಿಕ್ಲಿಸನ್ ಯುಗ, ಸುವರ್ಣಯುಗ, ಉಳಿಗಮಾನ ವ್ಯವಸ್ಥೆ ಗುಣಗಳು ದೋಷಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ನೆಪೋಲಿಯನ್ ಅಥವಾ ಬಿಸ್ಮಾರ್ಕನ ಅವನತಿ ಅಥವಾ ಅವನ ನೀತಿಗಳನ್ನು ಬಗ್ಗೆ ಸಹ ಇಲ್ಲಿ 5 ಅಂಕದ ಪ್ರಶ್ನೆಗಳು ಕಡ್ಡಾಯವಾಗಿ ಕೇಳ್ತಾನೆ. ಇನ್ನು 10 ಅಂಕದ ಕೆಲವು ಪ್ರಶ್ನೆಗಳು ಮಾನವನ ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ, ಬಹಳ ಸರಿ ಕೇಳ್ತಾನೆ. ಈ ವರ್ಷವೂ ಬಂದೇ ಬರ್ತದೆ. 1789ರ ಫ್ರಾನ್ಸ್ ಕ್ರಾಂತಿಯ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ, ಭೌಗೋಳಿಕ ಅನ್ವೇಷಣೆ ಕಾರಣವಾದ ಪರಿಣಾಮಗಳನ್ನು ತಿಳಿಸಿ, ಚೀನಾ ಅವರ ಮತ್ತು ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳನ್ನು ತಿಳಿಸಿ. ಇವೆರಡರಲ್ಲಿ ಒಂದು ಕೇಳ್ತಾನೆ. ಗ್ರೀಕರ ಕೊಡುಗೆಗಳನ್ನು ಬರ್ಬೋದು. ಇನ್ನು 2ನೇ ಜಾಗತಿಕ ಯುದ್ಧ ಅಥವಾ 1ನೇ ಜಾಗತಿಕ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಭಾಳ ಸರಿ ಕೇಳಿದ್ದಾನೆ, ಬರ್ತವೆ. ಅಗಸ್ಟ್ ಸೀಸರ್ನ ಜೀವನ ಮತ್ತು ಸಾಧನೆಗಳು. ಇನ್ನು ರಷ್ಯಾ ಕ್ರಾಂತಿ ಅಥವಾ ಜರ್ಮನಿಯ ಏಕೀಕರಣ ಹಂತಗಳನ್ನು ಅಥವಾ ರಷ್ಯಾ ಕ್ರಾಂತಿಯ ಪರಿಣಾಮ ಮತ್ತು ಕಾರಣಗಳನ್ನು ತಿಳಿಸಿ ಅಂತ ಕೊಡ್ತಾನೆ. ಇನ್ನು ವಿಶ್ವಸಂಸ್ಥೆಯ ರಾಜಕೀಯ ಮತ್ತು ರಾಜಕೀಯೇತರ ಸಾಧನೆಗಳನ್ನು ವಿವರಿಸಿ ಅಂತ ಕೊಡ್ತಾನೆ. ಇಷ್ಟು ನಿಮಗೆ 10 ಅಂಕದ ಕಡ್ಡಾಯ ಪ್ರಶ್ನೆಗಳು. ಇನ್ನು ನೇರವಾಗಿ ನಾನು ಕಾಲಾನುಕ್ರಮಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವು ಫಿಕ್ಸ್ ಆಗಿ ಬರುವಂಥ ಕೆಲವು ಪ್ರಶ್ನೆಗಳು ನೋಡಿ. ಭೂಮಿಯ ಉಗಮ, ಒಲಿಂಪಿಕ್ಸ್ ಕ್ರೀಡೆ ಆರಂಭ, ಆರ್ಸ್ಬರ್ಗ್ ಶಾಂತಿ ಒಪ್ಪಂದ, ಹಿಜ್ರಾಸಕ್ಕೆ, ಕಾನ್ಸ್ಟಂಟೀನ್ ಒಪ್ಪಂದ, ಪತನ, ಬೊರ್ಷಾ ಟೀ ಪಾರ್ಟಿ, ಅಮೆರಿಕ ಸ್ವಾತಂತ್ರ್ಯ ಘೋಷಣೆ, ವಾಟರ್ಲೂ ಕದನ, ಶೀತಲ ಸಮರ ಅಂತ್ಯ, ವಾರ್ಸಾ ಒಪ್ಪಂದ, ವರ್ಸಲ್ ಒಪ್ಪಂದ, USA ರಚನೆ ಮತ್ತು ಬೆಲ್ಗ್ರೇಡ್ ಸಮ್ಮೇಳನ. ಇಷ್ಟು ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಕಾಲಾನುಕ್ರಮದಲ್ಲಿ ಬರ್ತವೆ. ಸೊ ಅವುಗಳನ್ನು ಗಮನಿಸಿ. ಇನ್ನು ಪ್ರಪಂಚದ ಭೂಪಟದಲ್ಲಿ ಐತಿಹಾಸಿಕ ಸ್ಥಳಗಳು ಅಂತಂದರೆ ಯಾವ್ಯಾವ ಸ್ಥಳಗಳು? ಬ್ಯಾಬಿಲೋನಿಯಾ ಬರ್ತದೆ, ವೆನಿಸ್ ಬರ್ತದೆ, ಮೆಕ್ಕಾ, ಕೇಪ್ ಆಫ್ ಗುಡ್ ಹೋಪ್, ಸಿರಾ, ಲಂಡನ್, ಅಥೆನ್ಸ್, ನ್ಯೂಯಾರ್ಕ್, ನಾಗಾಸಾಕಿ, ಜಿನೆವಾ, ರೋಮ್, ಲಿಪ್ಸನ್, ಜೆರೂಸೆಲಂ ಮತ್ತು ಅಲೆಕ್ಸಾಂಡರ್. ಒಟ್ಟು 13 ಸ್ಥಳಗಳನ್ನು ತಂದಿದ್ದೀನಿ. ಇವು ಬಿಟ್ಟು ಬೇರೆ ಯಾವ ಸ್ಥಳಗಳನ್ನು ಅಲ್ಲಿ ಕೇಳೋದಿಲ್ಲ. ಸೊ ಅವನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ನಕ್ಷೆಯನ್ನು ಕೊಟ್ಟಿದ್ದೀನಿ, ನೀವು ಇದನ್ನು ಸ್ವಲ್ಪ ನಕ್ಷೆಯನ್ನು ನೀವು ಗಮನಿಸಿ. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡಿ. ಇಲ್ಲಿ ನಾಗಾಸಾಕಿ ಇದೆ, ಇಲ್ಲಿ ಏನಿದೆ ಬ್ಯಾಬಿಲೋನಿಯಾ ಇದೆ, ಇಲ್ಲಿ ಜೆನಿವಾ ಮತ್ತು ಇಲ್ಲಿ ಲಂಡನ್ ಇದೆ, ವೆನಿಸು ಕೂಡ ಇಲ್ಲೇ ಇದೆ, ನ್ಯೂಯಾರ್ಕ್ ಇಲ್ಲಿದೆ. ಒಟ್ಟು 5 ಸ್ಥಳಗಳನ್ನು ನೀವು ಗುರುತಿಸಬೇಕು. ಆ ಸ್ಥಳಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟರೆ ನಿಮಗೆ 10 ಅಂಕಗಳು ಅಲ್ಲಿ ಕೊಡುವಂಥ ಸಾಧ್ಯತೆ ಇರ್ತದೆ. ಸೊ ಅದೇ ಆತ್ಮೀಯ ವಿದ್ಯಾರ್ಥಿಗಳೇ, ವಿಡಿಯೋ ಹೇಗೆ ಅನಿಸ್ತು ಅಂದರೆ ಕಮೆಂಟ್ ಮೂಲಕ ರಾಧೆ ಅಂತ ತಿಳಿಸಿ. ಇಲ್ಲಿ ನಿಮಗೆ 1 ಅಂಕದ 2 ಅಂಕದ ಮತ್ತು 5 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ. ಈ ಪ್ರಶ್ನೆ ಪತ್ರಿಕೆ ಓದ್ಕೊಂಡ್ರೆ ಸಾಕು, 80 ಔಟ್ ಆಫ್ 80 ನಿಮಗೆ ಮಾರ್ಕ್ಸ್ಗಳು ಬರ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.